ಸಬ್ಜೆಕ್ಟ್ ಕ್ಯಾಪ್ಚರ್ ಮಾಡೋಕಿನ ಹೂವಾಗ್ಯದು ಹೂವು ಹಾಕಿರೋಡು ಜುಮ್ಮ ಮಾಡಲ್ಲ ಮೋನೆ ಮೆಂಜುವನ ನಲ್ಲ ಗೆದ್ದಪ್ಪ ಏನು ಬೇಕಣ್ಣ ಮೇಲೆ ಅಪ್ಪ ಅವ್ರಿಗೆ ಏನ್ ಜೀವ ಜೀವ ಮರ ಏನಣ್ಣ
ಭಕ್ತರ ಮನೋಭೀಕೆಯನ್ನು ಈಡೇರಿಸುವರು ಯಾರು? ಶ್ರೀಮನ್ನಾರಾಯಣ ಮರತೆಯನ್ನು ಜಗತ್ಕಲ್ಯಾಣ. ಹಾಗಾದ್ರೆ ಹೇಳುವನು ಕೇಳು. ಇದೇ ಗ್ರಾಮದ ಕೆ.ಬಿ. ಬಸವರಾಜಣ್ಣವರು ಉಮಾಕ್ ಅವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಅಹೇ ಸುಂದರಿ, ಸುಂದರ ಭಕ್ತರ ಮನ ಕೋರಿಕೆ ಎಮ್ಮಿಗೇರಿಸಿ ದುಷ್ಟರನ್ನು ನಿಗ್ರಹಿಸಿರುವ ವಿಚಾರ ಎಮ್ಮಿಗೆ ತಿಳಿಯದು. ನಾನು ಸುಮ್ಮನೆ ಕುಳಿತರು, ನಿಂತರು, ನಡೆದಾಡಿದರು, ನಿದ್ರಿಸಿದರು, ವಿಶ್ರಾಂತಿ ಪಡೆದರು ಎನ್ನ ಅಂತರಾತ್ಮವು ಇಂಥ ಸಮಯದಲ್ಲಿ ಕೂಡ ಸದಾ ಸದ್ಭಕ್ತರಿಗೆ ನೆರವಾಗಿರುತ್ತದೆ. ಹೌದೇ? ಈ ವಿಷಯವು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಶ್ಚಿಂತೆಯಿಂದ ಇರುವ ಸತಿ ಮಾ ರೂಪವತಿ. ಸೇವಾ ಶ್ರೀಹರೇ, ಆದರೆ ಎನ್ನದಂತೆ ಮಾತು ಅದೇನು ಸುಂದರಿ? ಹೇಳಲೇ? ಜಗದೊಡೆಯ ಜಗನ್ನಾಥ ನನ್ನ ಪ್ರೀತಿಯ ತಮ್ಮ
ಪ್ರಿಯ ಆದರೆ ಇನ್ನೊಂದು ಮಾತು ಅದೇನು ಸುಂದರಿ? ಅದೇ ಏನಂದ್ರೆ ನನ್ನ ಪ್ರೀತಿಯ ತಮ್ಮನಾದ ಜಲಂಧರ ಹಾ, ನೀನು ಶಿವನಿಂದ ಸಂಹಾರ ಮಾಡ್ಸಲಿಲ್ಲವೇ? ಹೌದೇನು ಸುಂದರಿ? ಗರುಡ ವಾಹನ ಸುಂದರಿ, ನಾ ಬಲ್ಲೆನ ನಿನ್ನ ಹಾಡಿತನ. ಅಹೇ ಸುಂದರಿ, ಅಹೇ ಕಾಂತಿ ಚಿರಸಾಗರದ ಚಿಂತೆ. ನನಗೆ ಗೊತ್ತಿದೆ ನಿನ್ನ ಮನದ ವ್ಯತೆ. ನಿನ್ನ ಆಕ್ರಜನಾದ ಜಲಂಧರನನ್ನು ವಧೆ ಮಾಡಿದ್ದೆ ಎಂದು ನುಡಿದೆಯಲ್ಲ. ಸರ್ವಂತವರ್ಗತನಾದ ನನ್ನಂತವನಿಗೆ ಬಿಳಿಕಾಟ ಬಿಟ್ಟಿಲ್ಲ. ಅದು ಹೇಗೆಂದರೆ ಬಾಂಧವ ಗುರುಗಳಾದ ಶುಕ್ಲಾಚಾರ್ಯರು ಜಗತ್ ಕಲ್ಯಾಣ ಕಾರ್ಯಾರ್ಥವಾಗಿ ಈ ದೃಷ್ಟ ಶಿಕ್ಷಣಾರ್ಥವಾಗಿ ಈ ಭೂಲೋಕದಲ್ಲಿ ಜನ್ಮ ತಾಳೆಂದು ಶಾಪವನ್ನು ಕೊಟ್ಟಿರುವ ಸತಿ ಯಾರಿಗೆ ತಿಳಿಯದು ನನ್ನ ಅಂತರಂಗದ ಸಂಗತಿ. ಕಾಂತ ಹಾ ವಿಧಿಕಾಂಡ ನಿನ್ನಲ್ಲವೇ? ಜಗತ್ ರಕ್ಷಕನು ನೀನಲ್ಲವೇ? ಆದರೂ ವಿಧಿಕಾಂಡ ನಿನ್ನನ್ನು ಬಿಡಲಿಲ್ಲ. ಹೌದೇ? ನಿಜವೇ? ಸ್ನೇಹರೇ ರಮಣೆ, ನೀನು ಈ ರೀತಿ ಮಾತನಾಡಿದರೆ ಭಕ್ತರ ಕಷ್ಟ ಸುಖ ಹೃದಯೇಶ್ವರ ಎಲ್ಲ ಪ್ರೇಮದ ಮನೋಹರಿ. ಮನೋಹರ ಸ್ತ್ರೀಯರು ಏನು ಮಾತನಾಡಿದರೆ ಚಂದ. ಈ ಜಗದೊಳಗೆ ತುಂಬಾ ಆನಂದ. ಈ ಜಗ ಹುಟ್ಟಿರುವುದೇ ಜಗದಾದಿ ದೇವತೆಯಿಂದ. ಅಹೇ ರಮಣೆ, ಆದರೂ ಸ್ತ್ರೀಯರ ಮೊದಲು ಪುರುಷರ ಹೃದಯ ತಮ್ಮ ಮೋಹನ್ಕೋರದಿಂದ ಹುಲ್ಲುಕಡ್ಡಿಯಂತೆ ಕೊಚ್ಚಿಕೊಂಡು ನಿಮ್ಮ ಬಳಿಗೆ ಸೆಳೆದುಕೊಳ್ಳುವಿರಿ. ಆಯಾ ಸಮಯಗಳಲ್ಲಿ ಆಯಾ ವಿಚಾರಗಳಿಗೋಸ್ಕರ ಸಂದರ್ಭಕ್ಕನುಸರಿಸಿ ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಬಲಹೀನನೆಂಬಂತೆ ತಳ್ಳಿ ಬಿಡುವಿರಿ. ಇದು ಸ್ತ್ರೀ ಧರ್ಮದ ಪದ್ಧತಿ. ಸತಿ ಅದಕ್ಕನುಸರಿಸಿ ನೀನು ಸಹ ಮಾತನಾಡು. ಏನು ಹೇಳಿದೆ? ಸ್ತ್ರೀಯರನ್ನು ಮಾತನಾಡ್ತೀವಿಯಾ?
ಇದು ನನಗೆ ತರವಲ್ಲ. ಎಂದಕ್ಕೆ ಶ್ರೀವೇಷಣದಂತೆ ನೀನು ಎಂದೆಂಥ ಕಾರ್ಯಗಳನ್ನು ಮಾಡುತ್ತಿರುವೆ. ಮತ್ತೆ ಸ್ತ್ರೀಯರನ್ನು ಸೇರಿಯುವುದಕ್ಕೆ ಸ್ತ್ರೀಯರ ಮತ್ತ ಸ್ತ್ರೀಯರನ್ನು ಸೆರೆಯುವುದಕ್ಕೆ ವೈಕುಂಠವಾಸ ನಿನ್ನೆಲ್ಲರೇನು ಮಹಾಮೋಸ. ಕೇಳು
ಭಕ್ತಿಯಲ್ಲಿ ಉದ್ಘೋಷಿದ ಸುಂದರಿ, ನಿನಗೇತಕ್ಕೆ ಬೇಕು ಇದರ ಕೊಡಿ? ಕೂಡಲಾದ ಭಕ್ತಾಸುರನನ್ನು ಆ ಶಿವನಿಂದಲೇ ಉರಿಯಸ್ತಮಂ ಪಡೆದು ಆ ಬಳಿಕ ಮತ್ಪರಶಿವನನ್ನು ಸುಡುವನೆಂದು ಹಿಂಬಾಲಿಸಿದನು. ಆತನ ದೃಷ್ಟ ಗುಣಕ್ಕೆ ತಕ್ಕ ಶಿಕ್ಷೆ ವಿಧಿಸಬೇಕಾದ್ದರಿಂದ ಎಲ್ಲ ಕರ್ತವ್ಯವಾದ್ದರಿಂದ ತಕ್ಷಣವೇ ನಾನು ಮೋಹಿನಿ ರೂಪಮಂ ತಾಳಿ ಅಧರ್ಮಿಯಾದ ಭಸ್ಮಾಸುರನು ತನ್ನ ಹಸ್ತದಿಂದಲೇ ಮರಣವಾಗುವಂತೆ ಮಾಡಿದೆ. ಆ ಸದಾಶಿವನಿಗೆ ಬಂದ ತೊಂದರೆಯಂ ನಿವಾರಿಸಿದೆ. ಕೂಡಲಾದ ವಿರಣ್ಯಕಶ್ಯಪನಂ ಸಂಹರಿಸಿದೆ. ಭಕ್ತನಾದ ಪ್ರಹ್ಲಾದನಂ ಅವನ ಮಗನಾದರೂ ರಕ್ಷಣೆಯಂ ಮಾಡಿದೆ. ಇಂತಹ ನಿರಂಜನರೊಡನೆ ವಾದ ಮಾಡುವುದು ಸರಿಯಲ್ಲ ರಮಣಿ, ಸದ್ಗುಣ ಭರಣಿ. ಬಸ್ ಸ್ಟ್ಯಾಂಡ್ ಸೀಟಿನ ಮೇಲೆ ಆ ಬಸ್ ಸ್ಟ್ಯಾಂಡ್ ಸೀಟ್ ಮೇಲೆ ಕೇಳ್ರಿ, ಅದು ಸಿಗೇ ಬಿಡಂಗೈತೆ. ನೇಮ ಏನೇ ಹೇಳಿದರೂ ನಿನ್ನ ಮಾತು ನಾನು ಸರ್ವೋತ್ತಮ. ಅದು ಹೇಗೆ ಸುಂದರಿ? ಪ್ರಿಯ ಮಾಧವ ಮಾಧವಿ ಮಾಧವಿ ನಾನು ಮಾಧವಿ. ಪ್ರಿಯ ಪ್ರಿಯ ಹೇಳನ್ನು ಕೇಳು. ಚೆನ್ನಾಗಿ ಹೇಳು. ಅದು ಏನೆಂದರೆ, ನಮ್ಮ ತಂದೆಯಾದ ಸಮುದ್ರರಾಜನ ಮತನ ಮಾಡುವ ಸಮಯದಲ್ಲಿ ಒಂದು ಕತೆ ಹಾಲಾಯನ ಮತ್ತೊಂದು ಕತೆ ಅಮೃತ ಉದ್ಭವಿಸಿದರೆ ಕಾಕ ಪ್ರೇಮತರಿಗೆ ಅಮೃತರಿಯರೇ ಬಾಂಧವರಿಗೆ ವಿಷವೀರಿ. ಇಂಥ ಕಾರ್ಯ ನೀನೇಕೆ ಮಾಡಿದೆ ನಾರಾಯಣ? ಮಾಡಬಾರದಾಗಿತ್ತು ಇಂಥ ಅನ್ಯಾಯ. ಹತ್ತುಗಳಲ್ಲಿ ಶ್ರೇಷ್ಠವಾದ ಜಾತಿ ಮುಕ್ತನಂತಿರುವ ಸಖಿಮಣಿ ಎಂಬ ಸೌಂದರ್ಯದ ಕಣಿ. ಈ ಚತುರ್ಥ ಚಪುವಲಂಗಳಂ ಎಲ್ಲ ಹೊದರಿದೊಳಡಗಿಸಿದ ಭಗವತ್ವತ್ತವನೆಂಬ ಹೆಸರು ಪಡೆದ ನಾನು ಮತಿವಂತರಾದ ಶ್ರೇಷ್ಠರಿಗೆ ಅಮೃತಪಾನ ಮಾಡಿದೆ, ದುಷ್ಟರಾದ ರಕ್ಷಕರಿಗೆ ವಿಷಪಾನ ಮಾಡಿಸಿದೆ. ಅದೇ ಸುಂದರಿ, ಅದು ಏತಕ್ಕೆಂದರೆ ದುಷ್ಟರಾದ ರಕ್ಕಸರು ಯಾವ ಸಮಯದಲ್ಲಿ ಶ್ರೇಷ್ಠವಾದ ದೇವತೆಗಳಿಗೆ ತೊಂದರೆ ಕೊಡುವರೋ ಎಂದು ಅವರನ್ನು ಸಂಹರಿಸುವುದಕ್ಕಾಗಿ ನಾನು ಈ ರೀತಿ ಮಾಡಿದೆ. ತಿಳಿಯಿತೆ ಕಾಂತೆ ಗುಣವಂತೆ. ಹಂಗ ಶಕ್ತಿ ಸುಧನ ಪ್ರಸೂದನ ಕಿರದ ಕಟ್ಟ ರೆಡಿ ಮಾಡ್ರಪ್ಪ. ಶಕ್ತಿ ಸುಧನ ಪ್ರಸೂದನ ರೆಡಿ ಆಗಿರ್ಬೇಕು.
ಪೊಲೀಸರು ಎಲ್ಲಿದ್ರು ಸ್ಟೇಜ್ ಹತ್ರ ಬರ್ಬೇಕು ಸರ್. ಪೊಲೀಸರು ಸ್ಟೇಜ್ ಹತ್ರ ಬರ್ಬೇಕು ಸರ್. ಶ್ರೀಮನ್ನಾರಾಯಣ ಜಗತ್ ಸಂರಕ್ಷಣ, ನಿನ್ನ ದರ್ಶನಕ್ಕೆ ನಾನೀಗಲೇ ವೈಕುಂಠಕ್ಕೆ ಬಂದೆನು. ಲಕ್ಷ್ಮಿ ಸಮೇತನಾದ ನಿಮ್ಮನ್ನು ಕೊಂಡು ಧನ್ಯನಾದನು. ನಿಮ್ಮ ನಿನಗೆ ಏನು ತಿಳಿಸು ನೀ ಬಂದ ಕಾರಣ. ನಾರಾಯಣ ಬ್ರಹ್ಮನಂದನ ಹೇಳವನಿ ಕೇಳ. ಚೆನ್ನಾಗಿ ಹೇಳು. ಕರುಣಿ ನಾರಾಯಣ ಕರುಣಿ ಬ್ರಹ್ಮನಂದನ ಭೂಲೋಕದಲ್ಲಿ ದುಷ್ಟರಾದ ಶಕ್ತಿ ಶೋಧನ ಪ್ರಸೋದನೆಂಬ ದೈತ್ಯರು ಹಾ ಈಗ ದೇವಾಲಯವನ್ನು ಕೆಡವಿ ಮನಮುನಿಗಳು ಮಾಡುವ ಯಾವ ಯಜ್ಞಾಗಳನ್ನು ಕೆಡಿಸಿ ಹಾ ಸುರನಾರಿಯನ್ನು ಪರಿಪ್ಪರಿಂದ ಬಾರಿಸಿ ಮದೋನ್ಮತ್ತರಾಗಿ ಮೆರೆಯುವರು. ಅಹೋ ದೇವ ಬ್ರಹ್ಮನಂದನ ಅವರು ಇಷ್ಟರಲ್ಲಿ ವೈಕುಂಠಕ್ಕೆ ದಾಳಿಯನ್ನು ಮಾಡಲೇ ಬಂದರೆ ಬರುವುದು. ಆದ ಕಾರಣ ಆ ದುಷ್ಟ ರಕ್ಕಸಂ ಸಂಹಾರ ಮಾಡಿ ಸದ್ಭಕ್ತರಂ ರಕ್ಷಣೆ ಮಾಡುವುದು ಬಿಟ್ಟು ನೀನೇ ಈ ರೀತಿ ಶೇಷಾಸೇನಾಗಿ ಲಕ್ಷ್ಮಿಯೊಡನೆ ಆನಂದ ಪರ್ವತನಾದರ ಭಕ್ತರಗತಿಯ ತಿಥಿಫಲನೇ ಲಕ್ಷ್ಮೀ ರಮಣನೆ. ಶಕ್ತಿ ಸುಧನ ಪ್ರಸೋದನ. ಅಹೋ ಶಾರದೆ ನಂದನ ಬಿಡು ಬಿಡು ನಿನ್ನ ಮನದ ಯೋಚನೆ. ಕಾಲಚಕ್ರವು ಸದಾ ಚಲನದಲ್ಲಿ ಇರುತ್ತದೆ. ಆದರೆ ಈಗ ಲೋಹಾವತಿ ಮದಂದರಿಗೆ ಹರನವರ ಬಲದಿಂದ ಅತಿ ಗರ್ವ ಬಂದಿರುವುದು. ಇನ್ನು ಕೆಲ ಕಾಲದಲ್ಲಿಯೇ ಅವರ ಗರ್ವವು ಅವರನ್ನೇ ತಿನ್ನುವುದು. ಹೇ ನಾರದ ನಾರಾಯಣ, ಹಿಂದಕ್ಕೆ ದೇಶ ಸಾರಿಸಿ ಬಂದವರನ್ನು ಅಧೋಗತಿ ಎಂದು ನೀನೇನು ಅರಿಯದವನೇ ಹೇಗೆ? ಆದರೆ ಕಾಲ ಕೂಡಿ ಬರುವ ತನಕ ಕಾಯಬೇಕು. ಇಷ್ಟೇ ದೈವಿ ಸಂಭೂತರಾದ ನಮ್ಮ ಕರ್ತವ್ಯವು ಉದಕ್ಕಿನಂದನ ಸಮಯ ನೋಡಿ ಸೇರಿಸಿದೆ ಆ ರಕ್ತಸದನ ಯಮಸದನ. ಅಮ್ಮಯ್ಯ ನಾರದ ಹೇಳೋದು ಕೇಳೋ.
ಧರಿಸಾಳು ಸಕಲರ ಪೂರೈಸಿ. ಈ ದೇವಿ ಮಾದೇವಿ ನೆನೆದವರ ಮನಸ್ಸೇ ನೆನೆಯುವೆ. ನೆನೆದವರ ಮನಸ್ಸೇ ನೆನೆದವರ ಮನಸ್ಸೇ ನೆನೆದವರ ಮನಸ್ಸೇ. ಅಮ್ಮ ಲೋಕಮಾತೆ ಕ್ಷೀರಸಾಗರನ ಸುತೆ ನಾರದ ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿ ಭಕ್ತರನ್ನು ಕಾಪಾಡಿ ಜಗದುದ್ಧಾರ ಶಕ್ತಿ ತುರ್ದನ ಪ್ರಸ್ತುತನ ನಡೆಯಿರ್ಬೇಕು. ದೇಶಮ್ಮ ಜನನಿ ಶ್ರೀಲೋಕ ಪಾವನಿ ಏನ ಸ್ವಾಮಿಯಾದ ನಾರದ ಅಮ್ಮಯ್ಯ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸೆಂದು ಈ ಚಿನ್ಮಯನಿಗೆ ಹೇಳುವೆನು. ಹಾ ಶಾರದ ತನೆಯ ಬಿಡುವಿನ ಸಂಶಯ. ನಿತ್ಯದಂತೆ ಅಲ್ಲ ಮಾತೆ ದೇವ ಶ್ರೀಹರಿ ಸುಂದರಿ ನಾರದರ ಹೇಳಿದಂತೆ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸೆಂದು ಬೇಡಿಕೊಳ್ಳುವಿನ ದೇವ ಮಹಾಭಾವ. ಆಹೇ ನಾರಿಮಣಿ ಎನ್ನ ಮೋಹದ ಅರಗಿ ಮೋಹನಾಗ ಕ್ಷಣಕಾಲದಲ್ಲಿಯೇ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿವೆ. ಹ ಲೋಕಕಂಟಕರಾದ ಲೋಹವತಿ ಮದಂದರನ್ನು ಶಿಕ್ಷಿಸಿವೆ. ಎನ್ನಂ ನಂಬಿದ ಭಕ್ತರನ್ನು ರಕ್ಷಿಸಿವೆ. ಅಹೇ ನಾರದ, ಇನ್ನು ಸ್ವಲ್ಪ ಸಮಯದಲ್ಲಿಯೇ ಅವರನ್ನು ಹತ ಮಾಡಿಸಿ ಬಿಡುವೆ. ಹಾ ನೋಡುತ್ತಿರು ನಾರದ ಜ್ಞಾನವಿದ್ಯ ವಿಚಾರದ ಬ್ರಹ್ಮನಂದನ ನಾನಿನ್ನು ಹೋಗಿ ಬರ ಅಪ್ಪನಿಂದ ಪನ್ನಗ ಸೇನ ಪರಮ ಪಾವನ್ ಬ್ರಹ್ಮನಂದನ ಸಂತೋಷದಿಂದ ಹೋಗಿ ಬನ್ನಿರಿ. ಶಕ್ತಿ ಸುಧನ ಪ್ರಸಿದ್ಧ ಬೈರ ನಾಟಕಕ್ಕೆ ಆಯುರ್ವೇದ ಕೊಟ್ಟಿರ್ತಾರೆ. ವಿಕ್ರಮದ ಪ್ರಚಂಡಲೆನಿಸಿದ ಹರಿದ ಹಾಸ್ಯಕರ ಪರ್ವತಗಳ ತಕ್ಷಣ ಪುಡಿಯಾಯಿತು. ನಮ್ಮ ಖರವಾರದ ತಲ್ಪಿಗೆ ಸೂರ್ಯನ ಪ್ರಕಾಶವೇ ಹರಗಿತು. ಕನ್ನಡ ಕುಡಿಸಿದ ಕಾಂತಿಯ ಕರ್ಮೂಲಿನ ಬಣ್ಣ ಧರಿಸಿದ. ಹೌದಾ ಹಗ್ರದ ಅತಿಶೇಷನ ಪಣಿ ಮಂಡಲಕ್ಕೆ ಬಣ್ಣ ಮತ್ತು ಸಂಡಿತ ಮಧ್ಯೆ ಆ ಬಣ್ಣಗಳು ನಮ್ಮ ಎದುರಿಗೆ ಬಂದು ಹಗ್ರದ ಹೇ ಅನಗ ಹಗ್ರದ ನೋಡಿದೆ ಹಾಕದ ಇವನ ಸತಿ ಮನೆಯಲ್ಲಿ ಆಗ ಲಕ್ಷ್ಮಿಯನ್ನು ಹಟ್ಟ ಹಾಸದಿಂದ ಮೇಲಿಟ್ಟಿರುವುದು ನೋಡಿದೆಯಾ? ಬಾಪುರೇ ಅವನ ಇವನ ಸಂಸಾರಕ್ಕೆ ನಾನು ಹೇಳಿದಾರೇನೋ. ಹೇ ಅರ್ಜ ಬ್ರಹ್ಮಸುರ ಮೂಕಾಸುರ ಇವನಿಂದ ಆತನಾದರನ್ನು ನೆನೆಸಿಕೊಂಡರೆ
ಈ ಕ್ಷಣದಲ್ಲಿ ಮಾತ್ರದಲ್ಲಿ ಸುಟ್ಟು ಭಸ್ಮ ಮಾಡಿ ಅವನ ಹಟ್ಟ ಅರಗಿಸಿ ಬಿಡುವೆ. ಈ ಶಕ್ತಿ ಸೂರ್ಯನ ಮಹಾರಾಜನೆಂದು ವೀರಾದಿ ವೀರ ಅಸುರಕುಲ ಚಕ್ರೇಶ್ವರನಿಗೆ ಸರಿ ಸಮಾನವಿಲ್ಲ ಎಂದು ಯಾವ ಶ್ಲೋಕದಲ್ಲಿ ಎಲ್ಲವನ್ನು ಜಯಭೇದ ಹೊರಿತು ಪ್ರಸೂರನ ಯಾವ ಪ್ರಾಕ್ಷತರ ವೀರನಡ ಪ್ರಖ್ಯಾತನಾದ ಹಣ ನಮ್ಮ ಭೀಕರ ಪರ್ವಕ್ಕೆ ಸ್ವರಲೋಕದ ದಿಕ್ಕಿಂದರಾಗಿ ಕಟ್ಟಾಗಿ ಹೊಡೆದರ ಮಾತನಾಡುವ ಬೆಟ್ಟ ದೇವಿಗಳನ್ನು ನಾಶ ಮಾಡಿದೆವು. ಬಾಪುರ್ಯ ಹಟ್ಟ ಹಾತದಿಂದ ನಿರಿ ಅಮರರೆಂಬ ಹದಮರ ಅಧಿಕಾರ ಬ್ರಹ್ಮಾಂಡಲದಲ್ಲಿ ನಮ್ಮ ಸರಿಸಮನರಾದ ಪರಾಕ್ರಮಿಗಳೇ ಇಲ್ಲ. ನಮ್ಮ ಭುಜಬಲಕ್ಕೆ ಸರಿಸಾಟಿಯಾದ ಗಂಡಗಲಿ ಇಲ್ಲಿವರೆಗೆ ಕಾಣಲೇ ಇಲ್ಲ. ಅಹೇ ತಮ್ಮ ಪ್ರಸೂದನ ಎನ್ನು ಮೇಲೆ ಆ ಬ್ರಹ್ಮನೆಂಬುವನು ನಮ್ಮ ಅರಮನೆ ದ್ವಾರಪಾಲಕನಾಗಿರಲಿ. ಸರ್ವಾನು ದೇವತೆಗಳ ಪ್ರತಿದಿನ ತಪ್ಪದೆ ನಮ್ಮನ್ನು ಪೂಜಿಸಿದೆ. ಯಾವ ವೇದ್ರನೆಂಬ ಹದಮನು ನಮ್ಮ ಲೋಹಾವತಿ ಪಟ್ಟಣದ ಕಾವಲುಗಾರನಾಗಿರಲಿ. ಅಹೇ ತಮ್ಮ ಪ್ರಚೋದನ ಸಂರಕ್ಷಕನೆಂಬ ಬಿರುದು ಧರಿಸಿರುವ ಮಧ್ಯ ಮುರಿದು ನಮ್ಮ ಪುಟ ವೇತನವಾದ ಲೋಹಾವತಿ ಪಟ್ಟಣ ಜೀವನ ಪರ್ಯಂತ ನಾವೇ ಅಧ್ಯಕ್ಷರಾಗೋಣ. ಯಾವ ದೇವಾನು ದೇವತೆಗಳನ್ನು ಯಾರ ತಡ ಮಾಡಿದ ಈ ಕ್ಷಣ ವೈಕುಂಠ ಹೋಗೋಣ ನಡೆಯೋಣ. ಹಾಗೂ ರಮಣ, ನೀವೇನು ಘೋರವಾದ ಧ್ವನಿಯೋ ಕೇಳಿ ಬರುತ್ತಿರುವುದು ಆಗ್ಬಾರದು. ನಮ್ಮನ್ನೇನು ಮಾಡುವುದು? ಆ ಧ್ವನಿಯನ್ನು ಕೇಳಿದರೆ ನನಗೆ ಭಯವಾಗುತ್ತಿರುವುದು ಕಾಟ. ನಿನಗೆ ಭಯ ಮಾರಾ ಸುಂದರ ಕೇಳೋ
ನಾನಿರೋದಕ್ಕೆ ನಿನಗೆ ಭಯ ಇರ್ತಕ್ಕೆ ನನಗೆ ಭಯವಾಗುತ್ತಿರುವುದಕ್ಕಂತ ಗುಣವಂತ. ಸುಂದರಿ, ಹಾಗಾದರೆ ಹೇಳುವನು ಕೇಳು. ಮುತ್ತಿನ ಹರಗಿಣಿ ಯಾರು ಕೋರದ್ದನಿ ಮಾಡಿದರೂ ನಮ್ಮನ್ನೇನು ಮಾಡುವುದು? ನೀನು ಭಯಪಡಬೇಡ. ಅಹೇ ರಮಣಿ, ನಾನು ಆ ಕೂಳ ರಕ್ಕಸರನ್ನು ಹೋಗಿ ಸಂಹಾರ ಮಾಡಿ ಬರುತ್ತೇನೆ. ಈ ಮಣಿವಂತನ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೋ ರಮಣಿ, ಕಲಕೀರವಾಣಿ. ವಿಷ್ಣು ನಮ್ಮ ಸಾಗರದ ಹಳವು ತೋರಿಸಿದ ಲಕ್ಷ್ಮಿಯನ್ನು ಕೂಡಿಕೊಂಡು ಆದಿಶೇಷನನ್ನು ಶಯನ ಮಾಡಿ ವೈಕುಂಠದೊಳ ಪದವಿಯೊಳ ಮೆರೆಯುವುದಕ್ಕೆ ಬಿಟ್ಟಿದ್ದ ತಪ್ಪು. ಹಾಗೆ ಬಂಡ ಅಲೈ ಹನುಮ ಮಹೋರಿನ ಸಮುದ್ರ ಮಂದಾರ ಮಾಡಿದಾಗಲೇ ನಿನಗೆ ಅಷ್ಟ ಶಿಕ್ಷ ಕೊಡಬೇಕಾಗಿತ್ತು. ಅಲೈ ಭ್ರಷ್ಟ ಅದರಲ್ಲಿ ಸಂಸ್ಕೃತನ ಮಾಡಿ ಇಲ್ಲಿಯವರೆಗೂ ಉಳಿದೆಯಲ್ಲ. ಈಗ ನಮ್ಮ ಕೈಯಲ್ಲಿ ಉಳಿಯಲು ಸಾಧ್ಯವಿಲ್ಲ. ಉಳಿದಾದರೆ ಏನು ಮಾಡುವರಲ್ಲ ಮೂರ್ಖರೆ. ಎಲೈ ಕುಲ್ಲ ನೀಲಿಯ ಸಮರಂಗಣದಲ್ಲಿ ಮಾಡಿ ಗೆದ್ದಿರುವೆ. ನೀಲಿಯ ಸಮರ ಮಾಡಿ ಗೆದ್ದಿರುವೆ ಯಾದಮ್ಮ. ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹತ್ತಿಸುವುದಲ್ಲ, ನಿನ್ನ ಪರಾಕ್ರಮಕ್ಕೆ ಸುಟ್ಟು ಹೋಗಲಿ. ನಿನ್ನ ಪರಾಕ್ರಮಿ ಅಂತ ಪರಾಕ್ರಮಿ ಆಗಿದ್ದರೆ ಸತ್ಯದಲ್ಲಿ ಸಮರ್ಕ ನಿಲ್ಲು. ಎಣ್ಣೆಯ ಪರಾಕ್ರಮ ತೋರಿಸುವೆ ಯಾದಮ್ಮ. ನಾಳೆ ಎಣ್ಣೆಯ ಪರಾಕ್ರಮ ಸ್ವಲ್ಪ ತಾಳಲೆ ಈ ಮೂರ್ಖ. ಅವಿಚರನಾಥ ವಿಷ್ಣುನೆಂಬ ಭ್ರಷ್ಟನೇ ಅಲ್ಲ ಈ ಅದಮನೆ ಸುಲಕ್ಷಣವಾದ ಲಕ್ಷ್ಮಣನ ತೋಲಾಟವ ಮತ ಮೂರ್ಖನ. ನಮ್ಮ ಮೇಲೆ ನನಗೆ ಅಂತ ಕರುಣೆ ಆಗುವುದು ಅದು ಯಾತಕ್ಕಂದರೆ ಅದು ಯಾತಕ್ಕ
ನಿನ್ನಂತ ಹೇಟಿಯನ್ನು ಸಂಹಾರ ಮಾಡದ ನಿನಗೆ ಜೀವದಾನ ಮಾಡಿದ ನಾರಾಯಣ ಎನ್ನ ಮುಂದೆ ತೋರಬೇಡ ನಿನ್ನ ಪ್ರಾಣ ಅಡ್ಡ ಬಿದ್ದಿಡಿಯನ್ನ ಚರಣ ಉಳಿಸುವನು ನಿನ್ನ ಪ್ರಾಣ ಅಲೈ ದುಷ್ಟ ರಕ್ಕಸ ಕೆಟ್ಟ ನುಡಿಯನ್ನು ನುಡಿದು ಸತ್ತಲೆಯನ್ನ ಕೈಯಲ್ಲಿರುವ ಸುದರ್ಶನ ಚಕ್ರಕ್ಕೆ ಆವಿರಿ ಆಗಬೇಡ ಮನಂದರಾದ ವಿರಳಕ್ಕೆ ಚಪ್ಪಲ ಹೊರಲು ಚಿಳ್ಳಿದಂತೆ ನಿನ್ನ ಚೆಳ್ಳಿ ಬಿಡುವೆ ನೋಡು ರಕ್ಕಸ ಬಿಡು ನಿನ್ನ ಕಕ್ಕಸ ಹೊಳಿ ಬಲಿರೇ ಎಲೈ ನಾರಾಯಣ ನೀನ್ ಯಾವ ಕಲಮದ ಪ್ರವೀಣ ನೀನು ಯಾವ ಕಲಮದ ಪ್ರವೀಣ ಮೂರ್ಖ ಎಂದಕ್ಕೆ ಮೂರಡಿ ಬೋಧನ ಒಮ್ಮೆಡಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದೆ ವೀರಾದಿ ವೀರನಾಥ ಈರಣ್ಣ ಕಸಪನ ನರಸಿಂಹನ ಅವತಾರದಿಂದ ಒದಗೈದೆ ಬಲೆಟ್ಟನಾಥ ಸೋಮಕಾಸುರ ನಮ್ಮ ಚಾರು ತಾಳಿಗಳು ಕೊಲ್ಲಿದೆ ಅಕ್ರಮಿಯಾದ ಭಸ್ಮಾಸುರ ನಮ್ಮ ಹೋಯಿನಿ ಅವತಾರದಿಂದ ಪ್ರಗತೈ ಪ್ರಗತೈ ಮಾಡಿ ನಾಶ ಮಾಡಿದ ಈ ಧರಣಿಗಳ ನಿನ್ನ ಧೀರನನ್ನುವರೇ ಹೌದರೇ ಭ್ರಷ್ಟ ನಿಜವಾಗಿ ಯಾರಳ ಸಂಗರವಂ ಮಾಡಿರುವ ನಾರಾಯಣ ನಾ ಬಲ್ಲೆ ನಿನ್ನಂತ ಹೇಳಿತನದ ಗುಣ ಮೂರ್ಖರೇ ಹೇಳುವರೆ ಕೇಳಿರಿ ಪಾತಾಳಕ್ಕೆ ತುಳಿದೆ ಅವನ ಭಕ್ತಿಗೆ ಮೆಚ್ಚಿ ಅವನ ಬಾಗಿಲೆಯನ್ನು ಕಾಯ್ದೆ ಹಿರಣ್ಯ ಕಚಪ್ಪ ನರಕಾಸುರ ಭಸ್ಮಾಸುರ ಸೋಮಕಾಸುರ ಮೊದಲಾದ ಸಕ್ಕಿನ ರಕ್ಕಸರನು ಅವರವರ ತಕ್ಕಂತೆ ಅವರನ್ನು ಒಕ್ಕಲಿಕ್ಕಿದೆ ವಿನತೆ ಮಾತುಗಳನ್ನಾಡಿ ಸಾಯಬೇಡಿರಿ ಕಂಡಿರ ರಾತ್ರಿ ತೆರರೆ ವಿಷ್ಣುವೇ ಈ ದಿನೆಯನ್ನ ಕೈಯಲ್ಲಿ ಜೀವದಿಂದ ಉಳಿಯಲು ಸಾಧ್ಯವೇ ಹೆಸರಿಲ್ಲದಂತೆ ಹಸಿಯಂ ನೀಗಿಸುವೆ ಈ ಕ್ಷಣ ಪಾಲ ಸೂತ್ರ ಘಾತಕ ತೋರಿಸುವೆ ನಿನ್ನಯ ಯಮ ನರಕ ಸಾರಥಿ ಈ ಗರ್ವಿಷ್ಠರಾದ ದುಷ್ಟಾದವರಿಗೆ ವಾರದಲ್ಲಿ ಕದನ ಮಾಡಿದರೂ ಮರಣ ಬಾರದಂತೆ ಆ ಚಂದ್ರಮೌಳಿಯು ಹೊರಮಂ ಕೊಟ್ಟಿರುವನಂತೆ ಆದ ಕಾರಣ ಈ ಸಮಯದಲ್ಲಿ ಈ ಮೂರ್ಖರನ್ನು ನಿಗ್ರಹಿಸಲು ಎಂದಿಗೆ ಆಗದು ನಾನು ಮಾಯವಾಗಿ ಹೋಗಿ ಮುಂದೆ ಆಲೋಚನೆಯನ್ನು ಮಾಡಿ ಈ ಮೂರ್ಖರ ಮೃಂಡಗಳನ್ನು ಚೆಂಡಾಡದಿದ್ದರೆ ರಾಕ್ಷಸಾಂತಕನೆಂಬ ಹೆಸರೆತ್ತಕ್ಕೆ ಹಲಮರೆ ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲಿದೆ ಕುಳ್ಳನೆಂಬ ನಾರಾಯಣ ಇಲ್ಲಿ ಹಾರಡಿಯವರು ನಿನ್ನ ಧ್ಯಾನ ಹಾಗಲೇ ಕದನೆ ನಡುಕ ಹತ್ತಿದವ ಇಲ್ಲವೇ ನಮ್ಮ ಎದುರಿಗೆ ಕಾಣೆಯಾಗ
ಆಹೋ ಎಂದು ರಾಯರಳು ಗಂಡ ಕಲಿ ಎನಿಸಿದ ಹಾಕ್ರದ ಹೇ ಹನುಜ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಿದೆ. ಜಾಗ್ರತೆಯಿಂದ ಬಂದ ಎನ್ನಯ ಕಾಗುಗರ ದಪ್ಪೆಗೆ ತಡೆಯಲಾಗದ ಆ ವಿಷ್ಣು ಎಂಬ ದರ್ಶನವು ಭಯವಾಗಿ ಮೂಡಿ ಹೋದನು. ನಮ್ಮ ಕುಲವೈದ್ಯ ಎಪ್ಪಲಾಯನಕ್ಕೆ ಓಡಿ ಹೋದನು. ಅಯ್ಯೋ ಶಿವ ಶಿವ, ನಾನು ಏನು ಮಾಡುವುದು? ನನ್ನ ಪ್ರಾಣಕಾಂತನೋ ನನ್ನನ್ನು ಅಂತಃಪುರದಲ್ಲಿ ಇರುವೆಂದು ಹೇಳಿ ಎತ್ತಲು ಮಾಯವಾಗಿ ಹೋದನು. ನಾನಾದರೂ ದಾರಿ ಕಾಣುವಂತಾಗಿರು. ಇದಕ್ಕೆ ಗತಿಯನ್ನು ಮಾಡಬೇಕು ಸಾರಥಿ? ಅಮ್ಮ ನಿನ್ನ ಗಂಡ ಹೇಳ್ದ ಕೇಳ್ದ ಗುಂಡ್ಲೋದ್ ಕೇರಿ ಹೊಂಟ್ಬಿಟ್ಟಂಗೆಮ್ಮ. ನಿನ್ನ ಗತಿ ಏನ್ ಮಾಡ್ತೀಯಮ್ಮ? ನಿನ್ನ ಗತಿ ಗಂಗಾವತಿ, ನನ್ನ ಗತಿ ಭದ್ರಾವತಿ ಮಾತೆ. ಆಹೋ ಇಂದು ರಾಯರಳ ಗಂಡ ಗಲಿ ಅನಿಸಿದ ಹಾಕ್ರದ ಹೇ ತಮ್ಮ ಪ್ರಚೋದನ ಇಲ್ಲಿ ಓರ್ವ ನಾರಿಯ ಗಲಿ ಆಗುವುದಾ? ನಮ್ಮ ಕಟ್ಟನು ನಮ್ಮ ಕಣ್ಣಿಗೆ ಕಾಣದಂತೆ ಕಣ್ಮರೆಯಾಗಿ ಹೋದನ. ಆದ ಕಾರಣ ಇಲ್ಲಿರುವ ಅವನ ಸತಿಯಳಂ ಸೆರೆ ಹಿಡಿದುಕೊಂಡು ನಮ್ಮ ಪಟ್ಟಣಕ್ಕೆ ಹಿಡಿದುಕೊಂಡು ಹೋಗೋಣ. ನಡಿ ಅಣ್ಣ ರಾಜೇಂದ್ರಣ್ಣ, ನಿನ್ನ ಇಷ್ಟದಂತ ಆಗಲು ತಮ್ಮ. ಹೇ ಸಾಗರನ ಸುತೆ ನೀ ಹೆಚ್ಚು ಸೌಭಾಗ್ಯವತೆ. ಎಂಬೇಳೆ ವಿಷ್ಣುವಿನ ಮೇಲವತೆ, ಇನ್ನು ಮೇಲೆ ಕಡು ಪರಕ್ರಮ ವೀರನಾದೆ ನಿನ್ನ ಜೊತೆ. ಅಂದರೆ ನಿನ್ನ ಹೆತ್ತಕ್ಕೆ ತಡ ಬಾ ಬಯಲಿಗೆ ನಿನ್ನ ಹತ್ತು ಮೆಚ್ಚಿನ ಸುಂದರನು ಬಂದಿರುವನು. ಎಂತ ಚಂದದಿಂದ ಮಾತನಾಡ. ನಿನ್ನ ಭಯವನ್ನು ಬಿಡು. ಇನ್ನು ಮೇಲೆ ನೀನೇ ನನಗೆ ಸತಿ, ನಿನಗೆ ಪ್ರೇಮದ ಪತಿ. ಸುಂದರ ವಿಷ್ಣುವಿನಿಂದ ನೀನೇನು ಸುಖ ಪಡುತ್ತೀಯ? ನಿನ್ನಂತ ಸುರನಾಡಿ ಮಣಿಯನ್ನು ಒಲಿಸಿಕೊಂಡು ನಮ್ಮ ಅರಮನೆ ವೆಚ್ಚವ ಇವೆ. ಇನ್ನು ಮೇಲೆ ಮರೆತು ಬಿಡ. ಆ ವಿಷ್ಣು ಮೇಲೆ ಬರಂತೆ ಬೇಕಾದರೆ ಕಾಮಧೇನು ಕಾಮಣಿಯನ್ನು ತೆಗೆದುಕೊಂಡು ರಂಭಾ ಊರ್ವಶಿ ಮೇನಕ ಶ್ರೀಲೋಚನರನ್ನು ಸುರ ನಾರಿಯರನ್ನು ನಿನ್ನ ಚಾಕರಿಗೆ ನಿಲ್ಲಿಸಲೇ. ನಿನ್ನ ಮನದಾಳ ಭಯ ಬಿಡದು ನಮ್ಮ ಲೋಹಾವತಿ ಪಟ್ಟಣಕ್ಕೆ ಪ್ರಯಾಣ ಮಾಡ ಮನೋಹರೇ. ಹೇ ಮಾಯಾ ಕಾರಣ ಸದೇ ಬೆಟ್ಟು ಬಿಡು ಅಂತ ಹೇಳಿನ ಮೇಲಿರುವ ಭ್ರಾಂತಿ. ನಿನ್ನ ಅಮೂಲ್ಯ ಪ್ರೀತಿ ಎಮ್ಮಿಡಿದು ನಮ್ಮನ್ನ ದಿಟ್ಟ ನಮ್ಮನ್ನ ಶಕ್ತಿ ಸೋದನನ ಮೇಲೆ ಪೂರ್ತಿ ಮನ ಹಾಗಿದ್ದರೆ ನಿನಗೆ ಸುಖವಾಗುವುದು. ನೋಡು ವಿಷ್ಣುವಿನ ರಾಣಿ ಹೇಳಿ. ಓಹೋ ಅಣ್ಣಗಳಿರ, ಸುಂದರಿ ನೀವು ಧಾರ ನಾವು ಲೋಹಾವತಿ ಪಟ್ಟಣದ ಅಧ್ಯಕ್ಷರು ಸುಂದರಿ. ಇಲ್ಲಿಗೆ ತಕ್ಕಾಗಿ ಬಂದಿರುವೆ. ನೋಡಲು ಬಂದಿರುವ ಸುಂದರಿ. ನಾನು ಮಾಡಿದ ಅಪರಾಧವೇನಿರುವುದು ಅಣ್ಣಯ್ಯ? ನಿನ್ನ ಗಂಡ ಮಾಡಿದ ಅಪರಾಧವೇ ಸುಂದರಿ. ಕಂಡು ಬಂದು ಹೋಗಿರುವನೇ ಸುಂದರ. ನನ್ನ ಗಂಡನ ಮಾಡಿದ ಅಪರಾಧಕ್ಕೆ ನನ್ನನ್ನು ಶಿಕ್ಷಿಸಬಹುದೇ? ನಿನ್ನ ಎಳೆದುಕೊಂಡು ಹೋಗಕ್ಕೆ ಬಂದಿದೆ ಸುಂದರ. ಅಣ್ಣಯ್ಯ ಹೇಳುವನೆ ಕೇಳಿರಿ. ನ್ಯಾಯವೇನೋ ಅಣ್ಣನೇ
ಅಣ್ಣಗಳಿರ ಏನು ಹರಿಯದೆ ಹೆಣ್ಣು ಮಗಳನ್ನು ಈ ರೀತಿ ಬಾಯಿಗೆ ಬಂದಂತೆ ಮಾತನಾಡುವುದು ನಿಮಗೆ ನ್ಯಾಯವಲ್ಲ. ನನ್ನ ಮದುವೆಲ್ಲದ ಸಮಯದಲ್ಲಿ ನನ್ನನ್ನು ಗೋಳಾಡಿಸುವುದು ನಿಮಗೆ ತರವಲ್ಲ. ಕಣ್ಣನೇ ಎನ್ನ ಮೇಲಿನ ಆಸೆಯನ್ನು ಬಿಟ್ಟು ಎನ್ನ ಅಂತಃಪುರವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗ ಅಣ್ಣ, ಬರೋದು ನಿಮಗೆ ಪುಣ್ಯ. ಹೇ ಮಧುರವಾಣಿ, ಅಣ್ಣಯ್ಯ, ನಿನ್ನ ಗಂಡನ ನಮ್ಮ ಭೀಕರ ತುರಕ್ಕೆ ತಡೆಯಲಾರದೆ ಕಣ್ಮರೆಯಾಗಿ ಹೋದನ. ಅಂಥ ಗಂಡನು ಕೂಡ ನೀನೇನು ಸುಖ ಪಡೆಯ? ಆದ ಕಾರಣವೇ ನಮ್ಮಣ್ಣಯ್ಯನೇ ನಿನ್ನ ಗಂಡನಂದು ಪ್ರೀತಿಸಿದರೆ ನಿನ್ನ ತನ್ನ ಮಹಾರಾಣಿಯಂತೆ ಆತನಿಗೆ ಸಂತೋಷದಿಂದ ಪರಿಚಯಿಸೋಣ. ಏನು ಮಾತನಾಡುತ್ತಿರುವೆ ಅಣ್ಣಯ್ಯ? ಏನು ಸುಂದರ, ಏನು ಮಾತನಾಡುತ್ತಿರುವೆ? ಸತ್ಪ್ರಯುಕ್ತ ನಮ್ಮ ಹಿಂದೆ ಬಂದರೆ ಸರಿ, ಇಲ್ಲವಾದರೆ ಹೇ ಲಕ್ಷ್ಮಿಯೇ, ನಿನ್ನ ಪಕ್ಷಿ ಹೆಸರಿದ್ದರೆ ನಿನ್ನ ಪಕ್ಷಿಯ ಬಗೆದಿರುವೆ. ಹೇ ಸುಂದರ ಅಣ್ಣಯ್ಯ, ನಿನ್ನ ಪಕ್ಷನ ಹಾಲು ಒಂದು ವೇಳೆ ನಿನ್ನ ಪಕ್ಷಿ ವಹಿಸಿ ಬಂದರೆ ಆ ಶಂಕರನ ಹಟ್ಟ ಬಂದರೆ ಹೇಳಬೇಕು, ಅವರಿಗೆ ನಾನೇ ಅಧ್ಯಕ್ಷನಾಗುವೆ. ಅಂದರೆ ಈ ಭೂಮಿಯು ನಮ್ಮಿಬ್ಬರ ಸರಿ ಸಮಾನವಿಲ್ಲ, ಪರಾಕ್ರಮಿಗಳು ನಾರಿಗೆ ನನ್ನ ಅಣ್ಣಯ್ಯ, ಸುಂದರ ನಾನು ಎಷ್ಟು ಹೇಳಿದರೂ ಸುಂದರ ಎಂದು ಕರೀತಿರುವೆಯಾ? ಸಹಜವಾಗಿ ಕರೆಯುವೆ ಸುಂದರ. ಎಲ್ಲೋ ಭ್ರಷ್ಟ, ಭ್ರಷ್ಟ, ಎಲ್ಲೋ ಪಾಪಿಷ್ಟ, ಎಲ್ಲೋ ಧರ್ಮಾರ್ಥ, ನಿನಗೆ ಏನೋ ಕೇಳುಗಾಲ ಬಂದಂತೆ ಕಾಣುತ್ತಿರೋದು. ಎಲ್ಲೋ ಹಲವನೇ ನಮಗೆ ಕೇಳ ಬಂದರೂ ಚಿಂತೆ ಇಲ್ಲ, ನಿನ್ನನ್ನು ಹೇಳಿಕೊಂಡು ಹೋಗಿದ್ದೇನೆ ಸುಂದರ. ಆದ್ಯವಾಗಿ ಮಗಳು ಬಂದರೆ ನಿನ್ನ ಬಾಯಲ್ಲಿ ನಿನ್ನ ನಾಲಿಗೆ ಸೇರಿ ಬರಲಿ. ಅಮ್ಮನೆಯನ್ನ ಮೇಲಿನ ಆಸೆಯನ್ನು ಬಿಟ್ಟು ನಿನ್ನ ಓಟೋಗ ಮೂರ್ಖ ಮಾಡಬೇಡ ಹೇ ಉಚ್ಚ ಮುಂಡೆ, ಎಚ್ಚರ ತಪ್ಪಿ ಯುದ್ಧ ಬಂದಂತೆ ಮಾತನಾಡಿದರೆ ನನ್ನ ಬಾಯಿಯಲ್ಲಿರುವ ಹಲ್ಲಗಳನ್ನು ಹಚ್ಚಿ ಬಿಡುವೆ. ಸಹಜವಾಗಿ ಮಾತನಾಡವೆ. ನಮ್ಮ ಬಂಧ ಬಿಡುವವರು ಖಂಡಿತವಾಗಿ ನಾವಲ್ಲ, ನಿನ್ನ ಗಂಡನ ಮಾತ್ರ ಜೀವ ಸಹಿತ ಉಳಿಸುವುದಿಲ್ಲ. ಆದ ಕಾರಣ ನಮ್ಮಣ್ಣಯ್ಯನು ಪೂರ ನಿನ್ನ ಮೇಲೆ ಮನಸ್ಸು ಹೋತಿರುವನು. ಇದಕ್ಕೆ ಪ್ರತಿ ಮಾತನಾಡದೆ ಎದುರುತ್ತರ ಅಂತಿದೆ. ರಾಜವೀರನಾದ ಎಲ್ಲ ಮಾತಿಗೆ ಅನುಸಾರವಾಗಿ ನಮ್ಮ ಹಗ್ರದನ ಕೈ ಹಿಡಿದು ಸುಖ ಪಡಿ ಹಿಂದಿರೋರಾಗ್ತಿ. ಇದೇ ನೋಡ ನಮ್ಮೆಲ್ಲರ ಅಪೇಕ್ಷೆ. ಹುಚ್ಚ ಮುಂಡೆ, ನೋಡಿ ನೋಡಿ ಹಾಗೆ ಕೆಟ್ಟ ಮಾತನ್ನು ಬಿಡು ಎಂದರೆ ಇಲ್ಲದೆ ನನಗೆ ಕೋಪವನ್ನು ಹೆಚ್ಚಿಸಬೇಡ. ಇಲ್ಲ ಹೊರಗೆ ಹೊರಗೆ ನಿನ್ನ ಗಂಡನಾದ ಬಂಡನು ಹೋರಾಡಬೇಡ, ಅವನಿಂದ ನೀನೇನು ಸುಖ ಇಲ್ಲ ಹೊರಗೂಡಿ ಇಲ್ಲ ವಾಯ್ತಲ್ಲಿ ಕರುಣೆ ಇಲ್ಲದೆ ಕಟಕನಂತೆ ಈ ಎನ್ನ ಖಡ್ಗದಿಂದ ಕಡಿದು ಬಿಡುವೆ. ಮಂಡ್ಯ ಇಂದ್ರಾಕ್ಷಿ ನಮಗಿಂತ ಬರುವಂತರು ನೀವು ಅಂತ ಶೂರರಾದರೆ ನಿನ್ನ ಗಂಡನಿಗೆ ಆತಂಕವಾದಿ ಹೋದರೆ ನನ್ನ ಪತಿಯ ಮುಂದೆ ತೋರಿಸಬೇಕು ನಿಮ್ಮ ಪರಾಕ್ರಮವನ್ನು. ಅವನನ್ನು ಈಗಲೇ ನನ್ನ
ಸುಂದರೇ ದುರ್ಮಾರ್ಗ ಈ ನಿನ್ನ ರೂಪ ಲಾವಣ್ಯಕ್ಕೆ ಖಡ್ಗಲಿ ಧುರೀಣನಾದ ನಮ್ಮಣ್ಣನ ಮನ ಸೋತಿರುವನಲ್ಲೇವ ಯಾರೇ ಬಾಪು ಬಾಪುರೇ ನಿನ್ನ ರೂಪವನ್ನು ಕಂಡು ಚಂದ್ರನು ಹಂದಗೆಟ್ಟು ಬಹುಳ ಅಮಾವಾಸ್ಯ ದಿನದಂದು ಯಾರಿಗೆ ಕಣ್ಣಿಗೆ ಕಾಣದಂತೆ ಕಣ್ಮರೆಯಾಗಿ ಹೋದನ ಅಹೇ ಸುಂದರೇ ಈ ನಿನ್ನ ನೇತ್ರಗಳನ್ನು ಕಂಡ ಕಮಲವು ಬಾಡಿ ಹೋಯಿತು ಈ ನಿನ್ನ ಬಡಮರವನ್ನು ಕಂಡು ಸಿಂಹವು ಗುರಿ ಸೇರಿತು ಈ ನಿನ್ನ ಜಳೆಯನ್ನು ಕಂಡು ಸರ್ಪ ಉತ್ತವಕ್ಕಿತು ಎಲೈ ತೀರ ಸಾಗರನ ಬುವಾರೆ ತೆಟ್ಟಾದಿ ತೆಟ್ಟ ನಮ್ಮಣ್ಣಯ್ಯನ ಪೂರ ನಿನ್ನ ಮೇಲೆ ಮನಸ್ಸನ್ನಿಟ್ಟು ನಮ್ಮ ಪಟ್ಟಣದ ಸರ್ವ ಸಹಿತ ಮರೆತು ಬಿಟ್ಟ ಆದ ಕಾರಣ ದೃಢ ಮನಸ್ಸಿನಿಂದ ನಂಬಿದ ನಮ್ಮಣ್ಣಯ್ಯನನ್ನ ಕರುಣೆಯಿಂದ ನೋಡು ಪ್ರೀತಿಯಿಂದ ಮಾತನಾಡು ಈ ನಿನ್ನ ರೂಪಕ್ಕೆ ಕಾರಣ ಯಾರು ಹೇಳಿ ಪ್ರಭುಲೇ ಜಾತಕ್ಕೆ ನಮ್ಮೊಡನೆ ಮಾತಾಡುವಂತೆ ಬಣ್ಣದ ಪ್ರಕಾಶವು ಸೂರ್ಯಚಂದ್ರರ ಪ್ರಕಾಶಕ್ಕಿಂತಲೂ ಅಧಿಕವಾಗಿರೋದು ಕೇಳಿದೆ ಲಕ್ಷ್ಮೀ ಅಮ್ಮನಾರೇ ಬೇಗ ನಮ್ಮಣ್ಣನನ್ನು ವರಿಸಬಾರಿ ಯಾರೇ ಏ ವಿಷ್ಣುವಿನ ಸತಿ ನೀನೆಂತ ಹಾದಗಿಚ್ಚ ನಮ್ಮ ಪಟ್ಟಣಕ್ಕೆ ಇದರಿಂದ ಬಾರಿಲ್ಲವೇ ಒಳ್ಳೆಯಿಂದ ನಮ್ಮ ಮಾತು ಮೀರುವೆಯಾ ಸಹಜವಾಗಿ ಏ ಸುಂದರ ಪ್ರಶ್ನೆ ನಿನ್ನ ತಲೆ ಎಳೆದುಕೊಂಡು ಒಯ್ಯುವ ಕಾಲ ನಮ್ಮಲ್ಲಿಲ್ಲವೇ ಏ ಸುಂದರೇ ಆದರೆ ಅದರಿಂದ ನೀನು ಸುಖವಾಗಲಾರದೆಂದು ನಿನ್ನ ಪ್ರೀತಿಸಿ ಮನ ಒಪ್ಪಿಸಿ ಕರೆದುಕೊಂಡು ಹೋಗಬೇಕೆಂಬ ಎನ್ನುವ ಮನೋಭಾಗ್ಯ ಇರುವುದು ಏ ಸುಂದರೇ ಇದಕ್ಕೆ ಮರು ಮಾತನಾಡದ ನಮ್ಮ ನಗರಕ್ಕೆ ದರನೆ ಚೆಲ್ಲುವುದರಿಯುವನು ನಿನ್ನ ಒಪ್ಪುವ ತನಕ ನಮ್ಮ ಅರಮನೆಯಲ್ಲೇ ಇಟ್ಟುಕೊಳ್ಳುವೆನು ಏ ಸುಂದರೇ ಸಾವಿರ ಹೂವಿನಂತ ಹರಳುವ ನಿನ್ನ ಮನಸ್ಸನ್ನು ತಿಳಿಕೊಂಡು ಮಾಡಿಕೊಳ್ಳಬೇಕೆಂಬ ಅಪೇಕ್ಷೆಯಿಂದ ಕನ್ಯಾ ಲಕ್ಷ್ಮಿ ಎಂಬ ಸುಂದರಿ ಇದಕ್ಕೆ ನಿನ್ನ ಅಭಿಪ್ರಾಯವೇ ಯಾರೇ ಒಯ್ಯಾರಿ ಅಂತ ಹೋಗಿದ್ರಿಯ ಸಹಜವಾಗಿ ನನ್ನನ್ನು ಒಯ್ಯಾರಿ ಅಂದರೆ ನಿನ್ನನ್ನು ತಯಾರಿ ಮಾಡಿ ಕಳಿಸಬಹುದು ಅದು ಯಾತಕ್ಕೆ ಸುಂದರ ಪಾಪಿಷ್ಟ ಎಲೆ ಪಾಪಿಸ